ವಿದ್ಯುತ್ ನಿಗಮಗಳ ಖಾಸಗೀಕರಣಕ್ಕೆ ಸರ್ಕಾರದ ಚಿಂತನೆ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾ ಇರುವಂತದ್ದು ರೈತರು. ಹೋರಾಟಗಾರರು ಇದಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿದ್ದಾರೆ. ಖಾಸಗೀಕರಣ ನೀತಿಯ ವಿರುದ್ಧ ಬಾಗಲಕೋಟೆಯಲ್ಲಿ ಹೋರಾಟಕ್ಕೆ ಸಕಲ ಸಿದ್ಧತೆ ಆಗ್ತಾ ಇದೆ. ಖಾಸಗೀಕರಣಕ್ಕೆ ರೈತ ಸಂಘಟನೆ, ಕನ್ನಡಪರ ಹೋರಾಟಗಾರರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಉಚಿತ ವಿದ್ಯುತ್ ಸೇರಿ ವಿವಿಧ ಸೌಲಭ್ಯಗಳ ಮೇಲೆ ಪರಿಣಾಮದ ಆತಂಕ ಉಂಟಾಗ್ತಾ ಇದೆ. ಖಾಸಗಿ ಕಂಪನಿಯಿಂದ ರೈತರಿಗೆ ಸಂಕಷ್ಟ ಎದುರಾಗಬಹುದಾದ ಸಾಧ್ಯತೆ ಇದೆ. ಹೀಗಾಗಿ ಕೂಡಲೇ ಖಾಸಗೀಕರಣದಿಂದ ಹಿಂದೆ ಸರಿಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಸರ್ಕಾರ ಸ್ಪಂದಿಸದೇ ಇದ್ದರೆ ರಾಜ್ಯದಾದ್ಯಂತ ಹೋರಾಟಕ್ಕೂ ಕೂಡ ನಿರ್ಧಾರವನ್ನ ಮಾಡಲಾಗಿದೆ. ವಿದ್ಯುತ್ ನಿಗಮಗಳ ಖಾಸಗೀಕರಣಕ್ಕೆ ಸರ್ಕಾರದ ಚಿಂತನೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾ ಇರುವಂತದ್ದು ರೈತರು ಮತ್ತು ಹೋರಾಟಗಾರರು. ಖಾಸಗೀಕರಣ ನೀತಿಯ ವಿರುದ್ಧ ಬಾಗಲಕೋಟೆಯಲ್ಲಿ ಹೋರಾಟಕ್ಕೆ ಸಕಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಖಾಸಗೀಕರಣಕ್ಕೆ ರೈತ ಸಂಘಟನೆ, ಕನ್ನಡಪರ ಹೋರಾಟಗಾರರ ವಿರೋಧ, ಉಚಿತ ವಿದ್ಯುತ್ ಸೇರಿ ವಿವಿಧ ಸೌಲಭ್ಯಗಳ ಮೇಲೆ ಪರಿಣಾಮದ ಆತಂಕ, ಖಾಸಗಿ ಕಂಪನಿಯಿಂದ ರೈತರಿಗೆ ಸಂಕಷ್ಟ ಎದುರಾಗುವಂತ ಸಾಧ್ಯತೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಟೀಕಾ ಮಾಡ್ತಾ ಇದೆ. ಟಾಟಾ, ಅಂಬಾನಿ, ಅದಾನಿ ಪರ ಇರ್ತಕ್ಕಂಥ ಈ ಕೇಂದ್ರ ಸರ್ಕಾರ ನಮ್ಮ ಹಿರಿಯರು ಪೂರ್ವಿಕರು ಏನು ಕಟ್ಟಿ ಬೇಯಿಸಿರ್ತಕ್ಕಂಥ ಸಾರ್ವಜನಿಕ ಉದ್ಯಮಗಳು ಏನಿದಾವೆ, ಅದು ವಿಮಾನಯಾನ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಪೆಟ್ರೋಲಿಯಂ ಉದ್ಯಮಿಗಳಾಗಿರ್ಬೋದು, ಎಲ್ಲವುಗಳನ್ನ ಮಾರ್ತಾ ಇದ್ದಾರೆ. ಇದು ಟಾಟಾ, ಅಂಬಾನಿ, ಅದಾನಿಯ ಪರವಾಗಿರ್ತಕ್ಕಂಥ ಸರ್ಕಾರ ಅಂತೇಳಿ ಘಂಟಾಘೋಷವಾಗಿ ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಟೀಕೆಯನ್ನ ಮಾಡ್ತಾ ಇದ್ದು, ಅದೇ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಎಸ್ಕಾಮ್ಸ್ಗಳು ಏನಿದಾವೆ, ವಿದ್ಯುತ್ ವಿತರಣಾ ಜಾಲವನ್ನ ನಮ್ಮ ಮನೆಗೆ ವಿದ್ಯುತ್ ಅನ್ನ ಪೂರೈಕೆ ಮಾಡ್ತಕ್ಕಂಥ ಏನು 5 ಎಸ್ಕಾಮ್ಗಳು ಏನು ನಮ್ಮ ರಾಜ್ಯದಲ್ಲಿ ಇದಾವೆ, ಈ ಎಸ್ಕಾಮ್ಗಳಲ್ಲಿ 16 ಜಿಲ್ಲೆಗಳನ್ನ ಒಳಗೊಂಡಂತೆ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಅವರಿಗೆ ಗುತ್ತಿಗೆನ ಅವರಿಗೆ ಮಾರಾಟವನ್ನ ಮಾಡ್ಲಿಕ್ಕೆ, ಖಾಸಗೀಕರಣವನ್ನ ಮಾಡ್ಲಿಕ್ಕೆ ತಯಾರಾಗಿರ್ತಕ್ಕಂಥ ರಾಜ್ಯ ಸರ್ಕಾರದ ನಡೆಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಈಗ ಖಾಸಗೀಕರಣ ನೀತಿ ವಿರುದ್ಧ ಹೋರಾಟಕ್ಕೆ ಯಾವ ರೀತಿಯಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ ಅಂತ? ನೀತಿ ಖಂಡಿತ. ಯಾಕಂತಂದ್ರೆ ರಾಜ್ಯ ಸರ್ಕಾರ ಏನು ವಿದ್ಯುತ್ ನಿಗಮಗಳನ್ನ ಖಾಸಗೀಕರಣ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದ್ ಕಡೆ ಈಗಾಗಲೇ ಸಮಾಲೋಚನೆ ಕೂಡ ನಡೆಸಿರುವಂತದ್ದು. ಸದ್ಯ ಅದನ್ನ ವಿರೋಧಿಸಿ ಸಾಕಷ್ಟು ರೈತರು ಈಗಾಗಲೇ ಟಾಟಾ ಕಂಪನಿಯ ಒಂದು ಏಜೆನ್ಸಿಗಳಿಗೆ ವಿದ್ಯುತ್ ಒಂದು ಸರಬರಾಜು ಮಾಡ್ಲಿಕ್ಕೆ, ಒಂದು ಖಾಸಗೀಕರಣಕ್ಕೆ ಮುಖ್ಯವಾಗಿ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಸದ್ಯ ಈಗ ಏನು ಮಾತೆತ್ತಿದ್ರೆ ಕೇಂದ್ರ ಸರ್ಕಾರ ಖಾಸಗೀಕರಣ ನೀತಿಯನ್ನ ವಿರೋಧಿಸಿ ಸಾಕಷ್ಟು ರಾಜ್ಯ ಸರ್ಕಾರದ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಹಲವು ನಾಯಕರು ಕೂಡ ಅಂದ್ರೆ ಎಲ್ಲ ಒಂದು ಸರ್ಕಾರದ ಯೋಜನೆಗಳನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದಂತ ಕೇಂದ್ರ ಸರ್ಕಾರ ವಿರುದ್ಧ ಸಾಕಷ್ಟು ಹರಿಹಾಯ್ದಿರುವಂತದ್ದು. ಆದ್ರೆ ಸರ್ಕಾರ ಈಗ ರಾಜ್ಯ ಸರ್ಕಾರನೇ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಸರ್ಕಾರದ ನೀತಿಗಳ ವಿರುದ್ಧವಾಗಿ ಕೇಂದ್ರ ಸರ್ಕಾರದ ಏನು ನೀತಿಗಳಿದ್ದೇವೆ ಅದೇ ನೀತಿಗಳನ್ನ ಅನುಸರಿಸ್ತಾ ಇದ್ದೇವೆ ಅನ್ನುವಂತ ಮಾತುಗಳನ್ನ ಈಗಲೇ ರೈತ ಪರ ಹೋರಾಟಗಾರರು ಚಿಂತನೆಯನ್ನ ಕೂಡ ನಡೆಸಿರುವಂತದ್ದು. ಅಂದ್ರೆ ಎಲ್ಲಾ ಸರ್ಕಾರಗಳು ಸೇರಿ ಏನು ಖಾಸಗೀಕರಣ ಮಾಡ್ಲಿಕ್ಕೆ ಮುಂದಾಗಿದ್ದಾವೆ ಅವು ಎಲ್ಲವನ್ನ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಏನು ಬಾಗಲಕೋಟೆ ರೈತರು ವಿದ್ಯುತ್ ನಿಗಮಗಳನ್ನ ಖಾಸಗೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅದನ್ನ ನಾವು ಮುಂದೆ ಹೋರಾಟವನ್ನ ಮಾಡ್ತೀವಿ. ಅಂದ್ರೆ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಪ್ಲಾನ್ ಅನ್ನ ಕೂಡ ಈಗಾಗಲೇ ಕನ್ನಡ ಪರ ಹೋರಾಟಗಾರರು ಸೇರಿದಂತೆ ವಿವಿಧ ಪರ ರೈತ ಹೋರಾಟಗಾರರು ಕೂಡ ಈಗಾಗಲೇ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು. ಇದೇ ರೀತಿ ಏನಾದ್ರೂ ಮುಂದುವರೆದು ಏನು ರಾಜ್ಯ ಸರ್ಕಾರ ಖಾಸಗೀಕರಣ ಮಾಡ್ಲಿಕ್ಕೆ ಹೋಗಿದ್ದೆ ಆದ್ರೆ ನಿರ್ಧಾರಗಳಂದ್ರೆ ಬಾಗಲಕೋಟೆಯಿಂದ ಏನು ಬೆಂಗಳೂರುವರೆಗೆ ಪಾದಯಾತ್ರೆ ಮೂಲಕ ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ನಿರ್ಧಾರಗಳನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಖಾಸಗೀಕರಣ ಮಾಡಿದ್ದೆ ಆದ್ರೆ ಇಲ್ಲಿ ರೈತಾಪಿ ಕುಟುಂಬಗಳಿಗೆ ಸಾಕಷ್ಟು ಅನ್ಯಾಯ ಆಗತ್ತೆ. ಅಂದ್ರೆ ಬೋರ್ವೆಲ್ ಮತ್ತು ನದಿಯ ಪಕ್ಕದಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳಿಗೆ ಸಾಕಷ್ಟು ಸ್ಪಂದನೆ ಇಲ್ಲಿ ಸರ್ಕಾರದ ಯೋಜನೆಗಳಿಂದ ಸಿಗತ್ತೆ. ಇದನ್ನ ಖಾಸಗೀಕರಣ ಮಾಡಿದ್ದೆ ಆದ್ರೆ ರೈತರು ಮತ್ತಷ್ಟು ಸಂಕಷ್ಟಕ್ಕೀಡಾಗುವಂತ ಸಾಧ್ಯತೆ ಇರೋದ್ರಿಂದಾಗಿ ರೈತ ಪರ ಹೋರಾಟಗಾರರು ಈಗಾಗಲೇ ಚಿಂತನೆಯನ್ನ ಕೂಡ ಮಾಡಿದ್ದಾರೆ. ಇದೇ ಏನು ಸರ್ಕಾರ ನಿರ್ಧಾರವನ್ನ ಮಾಡಿದ್ದೆ ಆದ್ರೆ ಯಾವ ರೀತಿಯ ಸಂಕಷ್ಟವನ್ನ ಎದುರಿಸಬೇಕಾಗತ್ತೆ ಅನ್ನೋದನ್ನ ನಾವು ಈಗ ಹೇಳೋದಿಲ್ಲ. ಮುಂದೆ ನಮ್ಮ ಒಂದು ನಿರ್ಧಾರವನ್ನ ನಿಮಗೆ ಮುನ್ಸೂಚನೆ ನೀಡುವಂತ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಅನ್ನುವಂತ ಮಾತುಗಳನ್ನ ಕೂಡ ಈಗ ಮಾಧ್ಯಮ ಮುಂದೆ ಹೇಳ್ಕೊಂಡಿರುವಂತದ್ದು. ನೀತಿ. ಥ್ಯಾಂಕ್ ಯು.